ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇದು ಬರೀ ವಾಟ್ಸಪ್ ಕಾಲ್ ಮಾತ್ರ ಆಗಿರ್ತದೆ. ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಕಳೆದ ಗುರುವಾರವೂ ನಾವೊಂದು ವಿಷಯವನ್ನು ಧ್ಯಾನಿಸಿದೆವು. ಅದೇನೆಂದರೆ, ಯವನಸ್ಥರೇ, ಯಾವ ವಿಷಯವು ನಿಮ್ಮನ್ನು ದೇವರಿಂದ ದೂರಪಡಿಸ್ತಾ ಇದೆ, ಯಾರು ನಿಮ್ಮನ್ನು ದೇವರಿಂದ ದೂರಪಡಿಸುತ್ತಾ ಇದ್ದಾರೆ ಎಂಬ ವಿಷಯವಾಗಿ ನಾವು ಧ್ಯಾನಿಸಿದ್ದೆವು. ಅದನ್ನು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ವಿಡಿಯೋನ ಮಾಡ್ತೇವೆ ಅಂತ ಹೇಳಿದ್ವಿ. ಪಾರ್ಟ್ 1 ವಿಡಿಯೋ ತುಂಬ ಲೆಂತ್ ಆಗಿದ್ದ ಕಾರಣ ಪಾರ್ಟ್ 2 ಕೂಡ ಮಾಡಬೇಕಾಗಿದೆ. ಸೊ ಹಾಗಾಗಿ ನಾವು ಪಾರ್ಟ್ 1ನಲ್ಲಿ ನಾವೇನನ್ನು ಕಲಿತುಕೊಂಡ್ವಿ ಅಂದರೆ, ಯಾವುದು ನಮ್ಮನ್ನು ದೇವರಿಂದ ದೂರ ಮಾಡ್ತದೆ ಅಂದರೆ ನಮ್ಮ ಪಾಪಗಳಾಗಿದೆ. ನಮ್ಮ ಪಾಪಾಪರಾಧಗಳು ನಮ್ಮನ್ನು ದೇವರಿಂದ ಅಗಲಿಸುತ್ತಾ ಬಂದಿದೆ. ಇಂದು ಯಾವ ಪಾಪವು, ಮತ್ತೊಮ್ಮೆ ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಿ. ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಕಾಣ್ತೇವೆ, ನಿಮ್ಮ ಪಾಪಾಪರಾಧಗಳೇ ನಿಮ್ಮನ್ನು ದೇವರಿಂದ ದೂರ ಮಾಡ್ತಾ ಇದೆ. ಸೊ ಇವತ್ತು ನಿಮ್ಮ ಯಾವ ಪಾಪ ನಿಮ್ಮನ್ನು ದೇವರಿಂದ ದೂರ ಮಾಡ್ತಾ ಇದೆ? ಒಮ್ಮೆ ಯೋಚನೆ ಮಾಡಿ. ಕಳೆದ ಬಾರಿ ನಾವು ಅನೇಕ ವಿಷಯಗಳನ್ನು ಧ್ಯಾನಿಸಿದ್ವಿ. ಒಳ್ಳೆಯ ದಿವಸದಲ್ಲೂ ಕೆಟ್ಟ ದಿವಸದಲ್ಲೂ ಆನೋಕನು ದೇವರೊಟ್ಟಿಗೆ ನಡೆದನು. ಯೋಸೇಫನು ಯವನಸ್ಥನಾಗಿದ್ದಾಗಿಯೂ ಸಹ ಅವನಿಗೆ ಬಂದಂಥ ಶೋಧನೆಗಳಲ್ಲಿ ಅವನು ಎಂದಿಗೂ ಕೂಡ ಅವನಿಗೆ ಬಂದಂತಹ ಆ ಒಂದು ಪ್ರೇರೇಪಣೆಯ ಮಧ್ಯದಲ್ಲೂ ಕೂಡ ಅವನು ದೇವರಿಗೆ ಭಯಪಟ್ಟು ಪಾಪ ಮಾಡದೇ ಇದ್ದನು. ಇವತ್ತು ಎಷ್ಟು ಜನ ನಾವು ದೇವರ ಭಯಭಕ್ತಿ ನಮ್ಮಲ್ಲಿದೆ? ದೇವರನ್ನ ಎಷ್ಟು ಜನ ಪ್ರೀತಿಸ್ತಾ ಇದ್ದೀರಾ? ಎಷ್ಟು ಜನ ಭಯಭಕ್ತಿ ಉಳ್ಳವರಾಗಿದ್ದೀರಾ? ದೇವರು ನಮಗಾಗಿ ಮಾಡಿದಂತಹ ತ್ಯಾಗಕ್ಕಾಗಿ ಎಷ್ಟು ಜನ ನಾವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ? ಎಷ್ಟು ಜನ ಭಯಭಕ್ತಿಯಿಂದ ವಿಧೇಯರಾಗಿ ಜೀವಿಸ್ತಾ ಇದ್ದೇವೆ? ಒಮ್ಮೆ ನೀವು ಪರೀಕ್ಷೆ ಮಾಡಿಕೊಳ್ಳಿ. ನೀವು ಕಳೆದ ಬಾರಿ ವಿಡಿಯೋನ ನೋಡಿಲ್ಲ ಅಂದರೆ ಪಾರ್ಟ್ 1 ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಇಲ್ಲಾಂದರೆ ಚಾನಲ್ ಲಿಂಕ್ನಲ್ಲಿ ಇರ್ತದೆ, ನೀವು ನೋಡಬಹುದಾಗಿದೆ. ಕಳೆದ 2-3 ತಿಂಗಳಿಂದ ನಾನು ಸರಿಯಾದ ರೀತಿಯಲ್ಲಿ ವಿಡಿಯೋನ ಕನ್ಸಿಸ್ಟೆನ್ಸ್ ಆಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇರಲಿಲ್ಲ ಅಂದರೆ, ಅನೇಕ ಕಷ್ಟಗಳು, ಅನೇಕ ಶೋಧನೆಗಳು ಈ ಸಮಯಗಳಲ್ಲಿ ಹಾದು ಹೋಗಬೇಕಾಯಿತು. ದಯಮಾಡಿ ಈ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಎಷ್ಟೋ ಸಮಯಗಳಲ್ಲಿ ಸರಿಯಾದ ರೀತಿ ಕೌನ್ಸಿಲಿಂಗ್ಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಕಳೆದ 2-3 ತಿಂಗಳುಗಳಿಂದ ಸರಿಯಾಗಿ ವಿಡಿಯೋ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸರಿಯಾಗಿ ಕೌನ್ಸಿಲಿಂಗ್ಗಳನ್ನು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ದಯಮಾಡಿ ನಮಗಾಗಿ ಪ್ರಾರ್ಥನೆ ಮಾಡಿರಿ. ಈ ಸೇವೆಯು ಇನ್ನೂ ಹೆಚ್ಚಾಗಿ ಬೆಳೆಯಬೇಕು. ಹಾಗೆ ಅನೇಕ ಕಡೆ ಸುವಾರ್ತಿಕ ಕೂಟಗಳನ್ನು ಇಡಬೇಕೆಂದು ಕೂಡ ಯೋಜನೆ ಇಟ್ಟಿದ್ದೇವೆ. ಇದಕ್ಕಾಗಿ ನಿಮ್ಮ ದೈನಂದಿನ ಪ್ರಾರ್ಥನೆಗಳಲ್ಲಿ ನಮಗಾಗಿ ಪ್ರಾರ್ಥನೆ ಮಾಡಿ. ಯವನಸ್ಥರ ಕೂಟಗಳನ್ನು ಹಾಗೂ ಸ್ತ್ರೀಯರ ಕೂಟಗಳನ್ನು, ಹೀಗೆ ಅನೇಕ ಕೂಟಗಳನ್ನು ಮಾಡಬೇಕೆಂದು ಕೊಂಡಿದ್ದೇವೆ. ಆದರೆ ಸರಿಯಾದ ಸ್ಥಳ ದೊರೀತಾ ಇಲ್ಲ. ಅದಕ್ಕಾಗಿ ನೀವು ಸಹ ಪ್ರಾರ್ಥನೆ ಮಾಡಿರಿ. ನಾವು ಕೂಡ ಪ್ರಾರ್ಥನೆಯನ್ನು ಮಾಡ್ತೇವೆ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಇಂದಿನ ನಮ್ಮ ಸಂದೇಶ ಭಾಗದ ಕಡೆಗೆ ನಾವು ಹೋಗೋಣ. ಈ ಸಂದೇಶ ಭಾಗವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ. ಈ ಸಮಯದಲ್ಲಿ ಅಪ್ಪ, ನಾವು ವಾಕ್ಯವನ್ನು ಧ್ಯಾನಿಸುವಾಗ, ವಾಕ್ಯವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧ ಆತ್ಮನೇ ನೀನು ಮಾತನಾಡಬೇಕಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ದಯಮಾಡಿ ದೇವರೇ, ವಾಕ್ಯಗಳನ್ನು ಕೇಳುವ ಸಹೋದರಿಯರ ಹೃದಯಗಳು ಬದಲಾವಣೆ ಹೊಂದಬೇಕು, ಅವರ ಕಣ್ಣುಗಳು ತೆರೆಯಲ್ಪಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ. ಮಾತನಾಡುವುದು ನಾನಲ್ಲ, ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ. ಆಮೇನ್, ಆಮೇನ್. ಮೊದಲನೇದಾಗಿ ನಾವು ಮೊದಲನೆಯ ಅಂಶ ಯಾವುದು ನಮ್ಮನ್ನು ದೇವರಿಂದ ದೂರಪಡಿಸುತ್ತಾ ಬಂದಿದೆ ಎಂದು ನಾವು ಆಲ್ರೆಡಿ ಧ್ಯಾನಿಸಿದ್ದೇವೆ. ಅದು ಪಾಪವಾಗಿದೆ. ಹಾಗೂ ಆನೋಕನು ಮತ್ತು ಯೋಸೇಫನ ಒಂದು ಜೀವಿತದಿಂದ ನಾವು ಅನೇಕ ಪಾಠಗಳನ್ನು ಕಲಿತುಕೊಂಡೆವು. ಅಷ್ಟು ಮಾತ್ರ ಅಲ್ಲ, ನಮಗೆ ಪಾಪ ಮಾಡಲು ಅನೇಕ ಸಲ ಸೈತಾನನು ಪ್ರೇರೇಪಿಸುವಾಗ, ಅನೇಕ ಮನುಷ್ಯರ ಮುಖಾಂತರ ಪ್ರೇರೇಪಿಸುವಾಗ ನಾವು ಆ ಪಾಪದಿಂದ ತಪ್ಪಿಸಿಕೊಂಡು ಹೋಗಬೇಕು. ಆ ಪಾಪವನ್ನು ಅವಾಯ್ಡ್ ಮಾಡಬೇಕು. ಯೋಸೇಫನು ಕೂಡ ಆ ಪಾಪವನ್ನು ಅನೇಕ ದಿವಸಗಳಿಂದ 44ನ ಹೆಂಡತಿ ಪ್ರತಿನಿತ್ಯವೂ, ನೀವು ವಾಕ್ಯವನ್ನು ಬೇಕಾದರೆ ಓದಿರಿ, ಅಲ್ಲಿ ಸರಿಯಾಗಿ ಬರೆಯಲ್ಪಟ್ಟಿದೆ, ಪ್ರತಿನಿತ್ಯವೂ ಆಕೆ ಆತನನ್ನು ಪ್ರೇರೇಪಿಸ್ತಾ ಇದ್ದಳು. ಆದರೆ ಆತನು ಅವಾಯ್ಡ್ ಮಾಡ್ತಾ ಇದ್ದನು. ಒಂದು ದಿವಸ ಆತನು ಅಲ್ಲಿಂದ
ತಪ್ಪಿಸಿಕೊಂಡು ಹೊರಟು ಹೋದನು. ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದ್ರೆ, ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದ್ರೆ ನೀನನ್ನ ಅದನ್ನ ಕಿತ್ತು ಬೀಸಾಡಂತ ವಾಕ್ಯ ಹೇಳ್ತದೆ. ಇವತ್ತು ನಿಮ್ಮ ಜೀವಿತದಲ್ಲಿ ಯಾವ ಪಾಪ ನಿಮ್ಮನ್ನ ದೇವರಿಂದ ದೂರ ಮಾಡ್ತಾ ಇದೆ, ಆ ಪಾಪವನ್ನ ನಿಮ್ಮ ಜೀವಿತದಿಂದ ತೆಗೆದು ಬೀಸಾಡಬೇಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ. ಸೊ ಎರಡನೇದಾಗಿ ನಾವು ಧ್ಯಾನಿಸೋಣ, ಯಾವ ವಿಷಯವು ನಮ್ಮನ್ನ ದೇವರಿಂದ ದೂರ ಪಡಿಸ್ತಾ ಇದೆ, ಯಾರು ನಮ್ಮನ್ನ ದೂರ ಪಡಿಸ್ತಾ ಇದ್ದಾರೆ. ಎರಡನೇ ವಿಷಯ ಯಾವುದಂದ್ರೆ, ಯವನಸ್ಥರಾದ ನಮಗೆ ಇಂದು ಸೈತಾನನು ಅನೇಕ ಸುಳ್ಳುಗಳನ್ನ ನಿಜವೆಂದು ನಂಬುವಂತೆ ಮಾಡಿದ್ದಾನೆ. ಅನೇಕ ಸುಳ್ಳುಗಳನ್ನ ನಿಜವೆಂದು ನಂಬಿ ಆ ಒಂದು ಸುಳ್ಳಲ್ಲೇ ಜೀವಿಸುವ ಹಾಗೆ ಇಂದು ಸೈತಾನನು ಅನೇಕ ಯವನಸ್ಥರನ್ನ ಮಾಡಿಬಿಟ್ಟಿದ್ದಾನೆ. ಯವನಸ್ಥರು ಸತ್ಯವನ್ನ ಪ್ರೀತಿಸ್ತಾ ಇಲ್ಲ. ಇನ್ನು ಎರಡನೇ ವಿಷಯ ಯಾವುದು ದೇವರಿಂದ ನಮ್ಮನ್ನ ದೂರಪಡಿಸ್ತಾ ಇದೆ ಅಂದ್ರೆ, ಸತ್ಯವನ್ನ ನಾವು ಪ್ರೀತಿಸ್ತಾ ಇಲ್ಲ, ಸತ್ಯದಲ್ಲಿ ನಾವು ನೆಲೆಸ್ತಾ ಇಲ್ಲ. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ರಿಂದ 13ನೇ ವಚನವನ್ನ ನಾವು ಓದಿಕೊಳ್ಳೋಣ. ಆ ಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನದ ಮಾರ್ಗದಲ್ಲಿರುವವರಿಗೆಲ್ಲರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿ ಕಳಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆ ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡುದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಇಲ್ಲಿ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ, ಅಧರ್ಮ ಸ್ವರೂಪನು ಯಾರಾಗಿದ್ದಾನೆ ಅಂದ್ರೆ ಸೈತಾನನಾಗಿದ್ದಾನೆ. ಅವನು ಮಾಟಕ್ಕನುಗುಣವಾಗಿರುವುದು ಮತ್ತು ಮೋಸಗೊಳಿಸುತ್ತಾನೆ. ಇಂದು ಅನೇಕ ಯವನಸ್ಥರು ಹೀಗೆ ಮೋಸದಲ್ಲಿರೋದು. ಲವ್ ಮಾಡೋದು ತಪ್ಪಿಲ್ಲ. ಕಳೆದ ಬಾರಿ ನಾನು ಕೇಳಿದ್ದೆ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇಂದು ನಾವು ಅದೇ ವಿಡಿಯೋನ ಮಾಡಬೇಕಾಗಿತ್ತು, ಆದರೆ ಈ ಒಂದು ವಿಡಿಯೋ ಅರ್ಧಕ್ಕೆ ನಿಲ್ಲಿಸಬಾರದು. ಪೂರ್ಣಗೊಳಿಸುವ ಕಾರಣಕ್ಕಾಗಿ ನಾನು ಆ ವಿಷಯವನ್ನು ಇಂದು ಹೇಳ್ತಾ ಇಲ್ಲ, ಅದರ ಬದಲಾಗಿ ನಾವು ಇದನ್ನ ಧ್ಯಾನಿಸ್ತಾ ಇದ್ದೇವೆ. ಕಳೆದ ಬಾರಿ ನಾವು ಕೇಳಿದ್ದೆವು, ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ, ಮದುವೆಗೆ ಮುಂಚೆ ಪ್ರೀತಿ ಮಾಡುವುದು ತಪ್ಪ ಅಥವಾ ಸರಿನಾ ಅಂತ ಕೇಳಿದ್ವಿ. ಅನೇಕರು ಅದನ್ನ ತಪ್ಪು ಎಂದು ಹೇಳಿದ್ದಾರೆ, ಇನ್ನೂ ಕೆಲವರು ಸರಿ ಅಂತ ಹೇಳಿದ್ದಾರೆ. ಅದರ ಕುರಿತಾಗಿ ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಧ್ಯಾನಿಸೋಣ. ಆದ್ರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯಗಳನ್ನು ಇವುಗಳಿಂದ ದುರ್ನೀತಿಯ ಎಲ್ಲಾ ವಂಚನೆಯಿಂದ ಕೂಡಿ ನಾಶನ ಮಾರ್ಗಕ್ಕೋಸ್ಕರ ಸಂಭವಿಸುವುದು. ಪ್ರೀತಿಯ ಸಹೋದರ ಸಹೋದರಿಯೇ, ಸೈತಾನನು, ಅಧರ್ಮ ಸ್ವರೂಪನಾದ ಸೈತಾನನು ಇಂದು ಅನೇಕ ಯವನಸ್ಥರನ್ನ ಸುಳ್ಳಿನಲ್ಲಿ ಬದುಕುವ ಹಾಗೆ ಮಾಡಿದ್ದಾನೆ. ಸುಳ್ಳನ್ನೇ ಸತ್ಯವೆಂದು ಬದುಕ್ತಾ ಇದ್ದಾರೆ. ಅನೇಕ ಸೂಚಕ ಕಾರ್ಯಗಳನ್ನ ಮಾಡುವುದು, ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಬಹುದು. ಇವತ್ತು ನಾವು ಆಡ್ಗಳಲ್ಲಿ ನೋಡ್ತೇವೆ, ಜ್ಯೋತಿಷ್ಯಗಳನ್ನ ನಾವು ಕಾಣ್ತೇವೆ. ಜ್ಯೋತಿಷಿಗಳು ಏನಂತ ಹೇಳ್ತಾರೆ ಅಂದ್ರೆ, ನೀವು ನಮ್ಮ ಹತ್ರ ಬಂದು ನಿಮ್ಮ ಜಾತಕವನ್ನ ತೋರಿಸುವುದಾದ್ರೆ ಹಾಗೂ ನಿಮಗೆ ಇಷ್ಟ ಇರುವಂತ ಹುಡುಗಿ ನಿಮ್ಮನ್ನ ಪ್ರೀತಿಸುವ ಹಾಗೆ ನಾವು ಮಾಡ್ತೇವೆ. ಇದೆಲ್ಲ ಸುಳ್ಳು, ಇದೆಲ್ಲ ಅಧರ್ಮ, ಇದೆಲ್ಲ ವಂಚನೆಯ ಮಾರ್ಗವಾಗಿದೆ. ಆದ್ರೆ ಇಂದು ಅನೇಕ ಯವನಸ್ಥರು ಇದೇ ಸುಳ್ಳಿನಲ್ಲಿ ಜೀವಿಸ್ತಾ ಇದ್ದಾರೆ. ಮದುವೆಗೆ ಮುಂಚೆ ಪ್ರೀತಿ ಮಾಡುವುದು ಸರಿ ಎಂದು ಕ್ರಿಸ್ತನನ್ನ ನಂಬಿದಂತ ಅನೇಕ ಯವನಸ್ಥರು ಇಂದು ಮಾರ್ಗ ತಪ್ಪಿ ನಡೆದು ಅನೇಕರು ಇವತ್ತು ಕಣ್ಣೀರಾಗ್ತಾ ಇದ್ದಾರೆ. ಸತ್ಯವನ್ನ ನಂಬುತ್ತಾ ಇಲ್ಲ, ಸುಳ್ಳನ್ನ ಪ್ರೀತಿಸ್ತಾ ಇದ್ದಾರೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ, ಅವರು ಸತ್ಯವನ್ನ ಪ್ರೀತಿ ಮಾಡ್ತಾ ಇಲ್ಲ. ಇಂದು ಪ್ರೀತಿಯ ಯವನಸ್ಥರೇ, ನೀನು ಸತ್ಯವನ್ನ ಪ್ರೀತಿ ಮಾಡ್ತಾ ಇದೆಯೋ ಅಥವಾ ಸುಳ್ಳನ್ನ ಪ್ರೀತಿ ಮಾಡ್ತಾ ಇದೆಯೋ? ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತೇವೆ, ಅನೇಕರು ಗಂಡನ್ನೇ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರೋದು, ಹೆಣ್ಣನ್ನೇ ಮದುವೆ ಮಾಡಿಕೊಳ್ಳುವಂಥದ್ದು. ವಿಪರ್ಯಾಸ ಏನಂದ್ರೆ, ಅನೇಕ ದೇಶಗಳಲ್ಲಿ ಇದು ಲೀಗಲ್ ಆಗಿ ಅಪ್ರೂವ್ ಆಗಿದೆ.
ಆದರೆ ದೇವರ ವಾಕ್ಯ ಹೇಳ್ತದೆ ಇದು ಸುಳ್ಳು, ಇದು ವಂಚನೆಯ ಮಾರ್ಗ, ಇದು ಸರಿಯಾದ ಮಾರ್ಗ ಅಲ್ಲ, ಇದು ಅನೀತಿಯಾಗಿದೆ, ದುರ್ನೀತಿಯಾಗಿದೆ. ಯವನಸ್ಥರು ಎಷ್ಟೋ ಜನ ನಾನು ನೋಡಿದ್ದೇನೆ, ಅನೇಕ ಯವನಸ್ಥರು ಮೆಸೇಜ್ ಮಾಡ್ತಾರೆ, ನಾನೊಂದು ಪಾಪಕ್ಕೆ ಅಡಿಯಾಳಾಗಿದ್ದೇನೆ, ನಾನೊಂದು ಪಾಪಕ್ಕೆ ಗುಲಾಮಳಾಗಿದ್ದೇನೆ, ಒಂದು ಪಾಪಕ್ಕೆ ಗುಲಾಮನಾಗಿದ್ದೇನೆ, ನಾನು ಹೆಣ್ಣನ್ನೇ ಪ್ರೀತಿಸ್ತಾ ಇದ್ದೇನೆ, ಗಂಡನ್ನೇ ಪ್ರೀತಿಸ್ತಾ ಇದ್ದೇನೆ. ಇದೆಲ್ಲ ದೇವರಿಗೆ, ದೇವರ ಸೃಷ್ಟಿಗೆ ವಿರುದ್ಧವಾದಂತಹ ಕಾರ್ಯವಾಗಿದೆ. ಸಹೋದರ ಸಹೋದರಿಯೇ, ನಿನ್ನ ತಂದೆ ತಾಯಿಗಳು ನಿಮ್ಮನ್ನು ಓದಲಿ ಅಂತ ಕಳಿಸಿದ್ರೆ ಅನೇಕರು ಹೀಗೆ ತಮ್ಮನ್ನ ತಾವು ಪಾಪದಲ್ಲಿ ತೊಡಗಿಸಿಕೊಳ್ತಾರೆ. ಅನೇಕ ಗಂಡು ಮಕ್ಕಳು ಏನು ಮಾಡ್ತಾರೆ ಅಂದರೆ ತಮ್ಮನ್ನ ತಾವು ಹೆಣ್ಣಾಗಿ ಮಾರ್ಪಡಿಸಿಕೊಳ್ತಾರೆ. ಇದೆಲ್ಲ ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದು. ಇದು ಸೈತಾನನ ಕಾರ್ಯ. ಸತ್ಯದ ಮೇಲೆ ಪ್ರೀತಿಯನ್ನಿಡದೆ ನಡೆದುಕೊಳ್ಳುವವರಾಗಿದ್ದಾರೆ. ಇಂದು ಯೇಸು ಸ್ವಾಮಿನ ನಂಬಿದ ಅನೇಕ ಯವನಸ್ಥರು ಸತ್ಯದ ಮೇಲೆ ಪ್ರೀತಿಯನ್ನ ಇಡದೆ ತಮ್ಮ ಜೀವಿತವನ್ನ ನಾಶನದ ಮಾರ್ಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅದೇ ಕೆಳಗಿನ ವಾಕ್ಯ ಹೇಳ್ತಾ ಇದೆ, ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿ ಕಳಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಇಂದು ಅನೇಕರು ಇದೇ ಥರ ಸುಳ್ಳನ್ನು ನಂಬೋದು. ಈ ಇನ್ಸ್ಟಾಗ್ರಾಮ್ಗಳಲ್ಲಿ ನಾನು ಕಾಣ್ತೇನೆ, ಹೀಗೆ ಗಂಡನ ಮದುವೆ ಆಗೋದು, ಹೆಣ್ಣನ್ನ ಮದುವೆ ಆಗೋದು, ಅದಕ್ಕೆ ಸಪೋರ್ಟ್ ಮಾಡುವಂಥ ಅನೇಕ ಅವಿವೇಕಿಗಳಿದ್ದಾರೆ. ನಿಮ್ಮ ಸುತ್ತಮುತ್ತಲೂ ಕೂಡ ಇಂತಹ ಪಾಪಗಳು ನಡೀತಾ ಇದೆ. ಎಚ್ಚರವಾಗಿರಿ, ಇದು ಕಡ್ಡೆಯ ದಿವಸವಾಗಿದೆ. ನೀವು ಸತ್ಯವನ್ನು ಪ್ರೀತಿಸಬೇಕು. ಸತ್ಯ ಯಾವುದು? ದೇವರ ವಾಕ್ಯವು ಸತ್ಯವಾಗಿದೆ. ಈ ಸತ್ಯವೆಂಬ ವಾಕ್ಯದಲ್ಲಿ ನೀವು ನೆಲೆಯಾಗಿ ನಿಂತುಕೊಳ್ಳಬೇಕು. ಯೋಸೇಫನು ನೋಡಿ, ಯೋಸೇಫನು ಐಗುಪ್ತ ದೇಶಕ್ಕೆ ಬರ್ತಾನೆ. ಐಗುಪ್ತ ದೇಶ ಎಂಬುದು ಪಾಪಕ್ಕೆ ಸೂಚನೆ ಆಗಿದೆ. ಪಾಪದ ಲೋಕದಲ್ಲಿ ಬಂದರೂ ಸಹ ತನ್ನನ್ನು ಮಲಿನ ಮಾಡಿಕೊಳ್ಳದೆ ದೇವರಿಗಾಗಿ ಪ್ರತ್ಯೇಕ ಜೀವಿತವನ್ನ ನಡೆಸುವಂತ ಯವನಸ್ಥನಾಗಿದ್ದನು. ಇವತ್ತು ನೀವು ಹೋಗುವ ಕಾಲೇಜ್ಗಳಲ್ಲಿ ಅನೇಕ ವಿಧವಾದ ಪಾಪಗಳಿರಬಹುದು, ನೀವು ಹೋಗುವ ಕೆಲಸದ ಸ್ಥಳಗಳಲ್ಲಿ ಅನೇಕ ಪಾಪವಿರಬಹುದು, ಆದರೆ ಆ ಒಂದು ಸ್ಥಳದಲ್ಲಿ ನೀವು ಪ್ರತ್ಯೇಕರಾಗಿ ಜೀವನ ಮಾಡಬೇಕು. ಇಂದು ಅನೇಕರು ಸತ್ಯವನ್ನ ನಂಬದೆ ಅನೀತಿಯಲ್ಲಿ ಆನಂದ ಪಡುವವರಾಗಿದ್ದಾರೆ, ಸುಳ್ಳಲ್ಲಿ ಆನಂದ ಪಡುವವರಾಗಿದ್ದಾರೆ. ನೀವು ಇಂತಹ ಜೀವಿತವನ್ನು ನಡೆಸುತ್ತಿರುವುದಾದರೆ ದಯಮಾಡಿ ಬದಲಾಯಿಸಿಕೊಳ್ಳಿ. ಸುಳ್ಳಲ್ಲಿ ಜೀವಿಸಬೇಡಿ, ನಾಶವಾಗಿ ಹೋಗ್ತೀರಾ. ನಿಮ್ಮ ಸಮಾಧಾನವು ಕಳೆದುಕೊಳ್ತೀರಾ, ನಿಮ್ಮ ಸಂತೋಷ ಕಳೆದುಕೊಳ್ತೀರಾ, ಸುಂದರವಾದ ಕುಟುಂಬವನ್ನು ಕಳೆದುಕೊಳ್ತೀರಾ. ತಂದೆ ತಾಯಿಗಳು ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿ ಸಾಕಿರ್ತಾರೆ, ಅವರಿಗೆ ನೀವು ಅವಮಾನ ತರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಪ್ರೀತಿಯ ಯವನಸ್ಥರೇ, ನಿಮ್ಮನ್ನು ನೀವು ಇವತ್ತೇ ಬದಲಾಯಿಸಿಕೊಳ್ಳಿ. ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡಿರಿ. ಸತ್ಯವನ್ನು ಪ್ರೀತಿಸಿರಿ, ಸುಳ್ಳಲ್ಲಿ ಆನಂದ ಪಡಬೇಡ್ರಿ. ಇವತ್ತು ಅನೇಕರು ಸುಳ್ಳಲ್ಲಿ ಆನಂದ ಪಡುವವರಾಗಿದ್ದಾರೆ. ನೀವು ಯಾರಾಗಿದ್ದೇವೆ ಅಂದರೆ ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿದ್ದೇವೆ. ಅನೇಕರು ಏನಾಗಿದ್ದಾರೆ ಅಂದರೆ ದೇವರಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಆರಾಧನೆಯಲ್ಲಿ, ವಾಕ್ಯದಲ್ಲಿ ಹಾಗೂ ಪ್ರತಿಯೊಂದರಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಆದರೆ ಸೈತಾನನು ಕೊಡುವ ಶೋಧನೆಯಲ್ಲಿ, ಆತನು ಪ್ರೇರೇಪಿಸುವಂತಹ ವಿಷಯಗಳಲ್ಲಿ ಅನೇಕರು ಇಂದು ಬಿದ್ದು ಹೋಗಿದ್ದಾರೆ. ಆರಂಭದಲ್ಲಿದ್ದಂತಹ ಭಕ್ತಿ, ಆರಂಭದಲ್ಲಿದ್ದಂತಹ ಪ್ರೀತಿ, ಆರಂಭದಲ್ಲಿದ್ದಂತಹ ಭಯ ಇಂದು ಅನೇಕರಲ್ಲಿ ಇಲ್ಲ. ದಯಮಾಡಿ ಎಚ್ಚೆತ್ತುಕೊಳ್ಳಿ. ನಾವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಆದಿಯಲ್ಲಿ ದೇವರು ನಮ್ಮನ್ನ ಕರೆದಿದ್ದಾರೆ. ಇವತ್ತು ದೇವರು ನಿಮ್ಮನ್ನ ಕರೆದಿದ್ದಾರೆ ಅಂದ್ರೆ ನೀನೇನೋ ಒಳ್ಳೆಯವನು, ನೀನೇನೋ ದೊಡ್ಡ ಕಾರ್ಯ ಮಾಡಿದ್ಯಾ, ನಿನ್ನ ಪಿತೃ ಮಾತೃಗಳು ಒಳ್ಳೆಯದನ್ನ ಮಾಡಿದ್ದಾರೆ, ಅಥವಾ ನಿನ್ನ ಪಿತೃ ಮಾತೃಗಳು ಧರ್ಮ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ ಅಲ್ಲ. ನಿನ್ನನ್ನ ದೇವರು ಪ್ರೀತಿಸಿದ ಕಾರಣ ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಒಮ್ಮೆ ಯೋಚನೆ ಮಾಡಿ. ಸತ್ಯದ ಮೇಲೆ ನಂಬಿಕೆಯನ್ನ ಇಟ್ಟು ರಕ್ಷಣೆ ಹೊಂದುವುದಕ್ಕೆ ದೇವರು ನಮ್ಮನ್ನ ಕರೆದಿರುವುದು. ಇವತ್ತು ನಾವು ರಕ್ಷಣೆ ಹೊಂದಿರ್ತೇವೆ, ಆದರೆ ನಮಗೆ ಸತ್ಯದ ಮೇಲೆ ನಂಬಿಕೆಗಳಿಲ್ಲ. ಯಾವುದು ಸತ್ಯ? ದೇವರ ವಾಕ್ಯವೇ ಸತ್ಯ. ಯಾಕೆಂದ್ರೆ ಭೂಮಿ ಆಕಾಶ ಅಳಿದು ಹೋಗ್ಬೋದು, ಆದರೆ ದೇವರ ವಾಕ್ಯವು ಎಂದಿಗೂ ಅಳಿಯುವುದಿಲ್ಲ. ಈ ಸತ್ಯದ ಮೇಲೆ ನಂಬಿಕೆ ಇಡದೆ ಅನೇಕರು ತಮ್ಮ ಜೀವಿತಗಳನ್ನ, ಕುಟುಂಬವನ್ನ ನಾಶಪಡಿಸಿಕೊಳ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯೇ, ಪ್ರೀತಿಯ ಯವನಸ್ಥರೇ, ನೀವು ಯಾರ್ಯಾರು ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಒಮ್ಮೆ ನೀವು ಯೋಚನೆ ಮಾಡಿ. ನೀವು ಸತ್ಯವನ್ನು ಪ್ರೀತಿಸ್ತಾ ಇದ್ದೀರಾ ಅಥವಾ ಸುಳ್ಳನ್ನು ಪ್ರೀತಿಸ್ತಾ ಇದ್ದೀರಾ? ಸತ್ಯದಲ್ಲಿ ಜೀವಿಸ್ತಾ ಇದ್ದೀರಾ ಅಥವಾ ಸುಳ್ಳಲ್ಲಿ ಜೀವಿಸ್ತಾ ಇದ್ದೀರಾ? ಕೆಲವರಿಗೆ ತಾವು ಏನು ಮಾಡಿದ್ರೂ ಕೂಡ ಸರಿಯಾಗೇ ಇರ್ತದೆ.
ತಾವು ದೇವರ ಮಾತಿಗೆ ವಿರುದ್ಧವಾಗಿ ಮಾಡಿದ್ರೂ ಸಹ ಅದನ್ನು ಸರಿ ಎಂದೇ ಸಾಬೀತುಪಡಿಸ್ತಾರೆ. ಆದರೆ ನೀವು ಹಾಗೆ ಸಾಬೀತುಪಡಿಸಿಕೊಳ್ಳುವುದಾದ್ರೆ ನಿಮ್ಮನ್ನು ನೀವೇ ಮೋಸಗೊಳಿಸಿಕೊಳ್ತೀರಾ ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ಆದ ಕಾರಣ ಎಚ್ಚರವಾಗಿರ್ರಿ. ಎರಡನೇದಾಗಿ 2 ತಿಮೋಥಿಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1 ಮತ್ತು 2 ಮತ್ತು 3ನೇ ವಚನವನ್ನ ನಾವು ಓದೋಣ. ಆದರೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆ ಉಳ್ಳವರು, ಒಳ್ಳೆಯದನ್ನ ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನ ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ಇಂಥವರ ಸಹವಾಸವನ್ನ ಮಾಡದಿರೋ. ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಎಂದು ಅನೇಕರು ವಾಕ್ಯವನ್ನ ಓದುತ್ತಾ ಇಲ್ಲ, ಅದಕ್ಕೆ ನಿಮಗೆ ಸತ್ಯ ಗೊತ್ತಾಗ್ತಾ ಇಲ್ಲ. ಸತ್ಯವನ್ನ ನೀವು ಪ್ರೀತಿಸಬೇಕಂದ್ರೆ ಮೊದಲು ಸತ್ಯವನ್ನ ನೀವು ಹುಡುಕಬೇಕು, ಸತ್ಯವನ್ನ ನೀವು ತಿಳಿದುಕೊಳ್ಬೇಕು. ಆ ಸತ್ಯವನ್ನ ನೀವು ತಿಳಿದುಕೊಳ್ಳದೆ ಹೇಗೆ ನೀವು ಪ್ರೀತಿಸ್ಲಿಕ್ಕೆ ಸಾಧ್ಯವಾಗ್ತದೆ? ಹೇಗೆ ನಿಮಗೆ ಆ ಸತ್ಯವನ್ನ ಮೇಲೆ ನಂಬಿಕೆ ಇಡಲಿಕ್ಕೆ ಸಾಧ್ಯವಾಗ್ತದೆ? ನೀವು ಪ್ರತಿ ದಿನವೂ ಓದುವವರಾಗಿರಬೇಕು. ವಾಕ್ಯ ಹೇಳ್ತದೆ ಇದು ಕಡೆಯ ದಿವಸ ಆಗಿದೆ. ಈ ಕಡೆಯ ದಿವಸದಲ್ಲಿ ಬಹಳ ಕಠಿಣ ಕಾಲವಾಗಿದೆ. ಇದು ಅಧರ್ಮ ಸ್ವರೂಪನಾದಂಥ ಸೈತಾನನ ಪ್ರತ್ಯಕ್ಷತೆಯ ಕಾಲವಾಗಿರುವ ಕಾರಣದಿಂದ ಇದು ಬಹಳ ಕಠಿಣವಾಗಿದೆ. ಮನುಷ್ಯರು ಹೇಗಿರ್ತಾರೆ ಅಂತ ವಾಕ್ಯ ಹೇಳ್ತಾ ಇದೆ, ಸ್ವಾರ್ಥಿಗಳಾಗಿರ್ತಾರೆ. ಇಂದು ಅನೇಕ ಯವನಸ್ಥರು ಸ್ವಾರ್ಥ ಚಿಂತಕರಾಗಿದ್ದಾರೆ. ಸ್ವಾರ್ಥ ಚಿಂತಕರಾಗಿ ತಂದೆ ತಾಯಿಗಳ ಪ್ರೀತಿಯನ್ನ ತಿರಸ್ಕರಿಸ್ತಾರೆ, ಹಾಗೂ ಗುರು ಹಿರಿಯರನ್ನ ತಿರಸ್ಕರಿಸ್ತಾರೆ. ಅವರ ಇಷ್ಟವನ್ನ ನೆರವೇರಿಸಿಕೊಳ್ಳಲು, ಅವರ ಆಸೆಗಳನ್ನ ನೆರವೇರಿಸಿಕೊಳ್ಳಲು ಅನೇಕರನ್ನ ದುಃಖಪಡಿಸ್ತಾರೆ. ಸ್ವಾರ್ಥ ಚಿಂತನೆಗಳನ್ನ ಮಾಡ್ತಾರೆ. ಸ್ವಾರ್ಥದ ಚಿಂತನೆಗಳನ್ನ ಮಾಡಿ ದ್ರೋಹಿಗಳಾಗಿದ್ದಾರೆ. ನೀವು ಯಾರಾದರೂ ಇಂದು ಸ್ವಾರ್ಥ ಚಿಂತಕರಾಗಿ ನಿಮ್ಮ ತಂದೆ ತಾಯಿಗಳಿಗೆ ನೀವು ನೋವನ್ನು ಕೊಟ್ಟಿರುವುದಾದ್ರೆ ಸರಿಪಡಿಸಿಕೊಳ್ಳಿ ಯವನಸ್ಥರೆ. ಎರಡನೇದಾಗಿ ಹಣದಾಸೆಯವರು ಮತ್ತು ಬಡಾಯಿ ಕೊಚ್ಚಿಕೊಳ್ಳುವರು. ಇಂದು ಯಾರಿಗೆ ಹಣದ ಆಸೆ ಇಲ್ಲ? ಈ ಹಣದ ಆಸೆ ಎಷ್ಟು ಕೆಟ್ಟದಂದ್ರೆ ದೇವರ ವಾಕ್ಯ ಹೇಳುತ್ತೆ, ನೀನು ಧನವನ್ನು ದೇವರನ್ನು ಎರಡನ್ನೂ ಕೂಡ ನೀನು ಸೇವಿಸಲಿಕ್ಕೆ ಒಟ್ಟಿಗೆ ಸೇವಿಸಲಿಕ್ಕೆ ಸಾಧ್ಯವಿಲ್ಲ. ಇಲ್ಲ ನೀನು ದೇವರನ್ನ ಸೇವಿಸಬೇಕು, ಇಲ್ಲ ಧನವನ್ನ ಸೇವಿಸಬೇಕು. ಹಣದ ಆಸೆ ಇವತ್ತು ಎಷ್ಟೋ ಜನರಲ್ಲಿ ಹೇಗಿದೆ ಅಂದ್ರೆ ಭಯಂಕರವಾಗಿದೆ. ಇನ್ನೊಬ್ಬರನ್ನ ಸಾಯಿಸುವಷ್ಟು, ಇನ್ನೊಬ್ಬರ ಕುಟುಂಬವನ್ನ ನಾಶಪಡಿಸಿ ಕಳ್ಳತನ ಮಾಡುವಂಥದ್ದು, ಇದೆಲ್ಲ ಹಣದ ಆಸೆ ಇಂದ ಉಂಟಾಗಿದೆ. ಹಣದ ಆಸೆ ಇರಬಾರ್ದು. ಹಣ ನಮಗೆ ಬೇಕು, ಖಂಡಿತ ನಾನು ಬೇಡ ಅಂತ ಹೇಳಲ್ಲ. ಅನೇಕ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೇನೆ, ನಮ್ಮ ಅವಶ್ಯಕತೆಗೆ ಹಣ ಬೇಕು. ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ವಾಕ್ಯವನ್ನು ಕೂಡ ನಾವು ಓದಿದ್ದೇವೆ. ಆದರೆ ನಮ್ಮ ಜೀವಿತವೆಲ್ಲ ಹಣವೇ ಆಗಬಾರ್ದು. ಅನೇಕರು ಇಂದು ಹಣದಾಸೆ ಉಳ್ಳವರಾಗಿದ್ದಾರೆ. ನಾನು ಬೇಗ ಶ್ರೀಮಂತನಾಗಬೇಕು, ನಾನು ಬೇಗ ಶ್ರೀಮಂತನಾಗಿ ನಾನು ಆ ಮನೆಯನ್ನ ಕಟ್ಟಬೇಕು, ಈ ಮನೆಯನ್ನ ಕಟ್ಟಬೇಕು, ಇದನ್ನ ಮಾಡಬೇಕಂತ ಹೀಗೆ ಅನೇಕ ದುರಾಶೆಗಳನ್ನ ಇಟ್ಟುಕೊಂಡಿದ್ದಾರೆ. ಇನ್ನು ಕೆಲವರು ಬಡಾಯಿ ಕೊಚ್ಚಿಕೊಳ್ತಾರೆ, ಜಂಬವನ್ನ ಕೊಚ್ಚಿಕೊಳ್ತಾರೆ. ನಾವೇ ದೊಡ್ಡವರು, ನಮಗಿಂತ ಬೇರೆ ಇನ್ಯಾರು ದೊಡ್ಡವರಿಲ್ಲ, ನನಗೆ ಎಲ್ಲ ತಿಳಿದಿದೆ ಅಂತ ಅನೇಕ ಯವನಸ್ಥರು ಇಂದು ಜೀವಿಸುವವರಾಗಿದ್ದಾರೆ. ನೀವೆಷ್ಟೇ ಜ್ಞಾನಿಗಳಾಗಿ, ನೀವೆಷ್ಟೇ ದೊಡ್ಡವರಾಗಿ, ಆದರೆ ವಾಕ್ಯ ಹೇಳುತ್ತದೆ ನೀವು ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ಆದರೆ ಈ ಕಡೆಯ ಕಾಲದಲ್ಲಿ ಇರುವಂಥವರು ಹೇಗಿರ್ತಾರೆ ಅಂದರೆ ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು. ಇವತ್ತು ಎಷ್ಟೋ ಜನಕ್ಕೆ ಉಪಕಾರಗಳನ್ನು ನೀವು ಮಾಡಿ ನೋಡ್ರಿ, ಅವ್ರು ನಿಮಗೆ ಕೊಡುವಂಥ ಗಿಫ್ಟೇ ಅಪಕಾರ ಆಗಿರುತ್ತೆ. ಯಾಕೆಂದರೆ ಈ 2-3 ತಿಂಗಳಿಂದ ಇದನ್ನೇ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೇನೆ. ನಾವು ಎಷ್ಟೇ ಉಪಕಾರ ಮಾಡಿದ್ರೂ ಕೃತಜ್ಞತೆ ಇಲ್ಲದವರಾಗಿದ್ದಾರೆ ಜನರು. ನಾವು ನೆನೆಸಿಕೊಳ್ತೇನೆ, ನಮಗೆ ಈ ಥರ ಮಾಡ್ತಾರೆ, ಯಾಕೆ ಇವರು ಪದೇ ಪದೇ ಪಾಪದಲ್ಲಿ ಬೀಳ್ತಾರೆ ಅಂದರೆ ಇವರಲ್ಲಿ ದೇವರ ಮೇಲೆ, ದೇವರ ತ್ಯಾಗದ ಮೇಲೆ ಕೃತಜ್ಞತೆ ಇಲ್ಲ. ಎಷ್ಟೋ ಜನರ ಜೀವಿತದಲ್ಲಿ ಇನ್ನೂ ಅದೇ ಬಡತನ, ಅದೇ ನೋವು, ಅದೇ ಕಣ್ಣೀರು, ಅದೇ ಜಗಳ. ಯಾಕೆಂದರೆ ಉಪಕಾರ ನೆನೆಸದವರು, ಕೃತಜ್ಞತೆಗಳಿಲ್ಲ, ದೇವರ ಮೇಲೆ ಕೃತಜ್ಞತೆ ಇಲ್ಲ, ಸಹಾಯ ಮಾಡಿದವರ ಮೇಲೆ ಕೃತಜ್ಞತೆ ಇಲ್ಲ. ಇವರೆಲ್ಲ ಹೇಗಿರ್ತಾರೆ ಅಂದರೆ ದೇವರ ಭಯವು ಇವರಲ್ಲಿ ಇಲ್ಲವೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಇವರು ಅಹಂಕಾರಿಗಳಾಗಿರ್ತಾರೆ, ದೂಷಕರಾಗಿರ್ತಾರೆ. ಹೇಗೆ ದೂಷಕರು? ಇನ್ನೊಬ್ಬರನ್ನ ದೂಷಿಸುವಂಥದ್ದು. ನಾವು ಮಾತ್ರ ಸರಿ,
ಬೇರೆಯವರು ಸರಿಯಲ್ಲ. ಎಷ್ಟೋ ಜನರು ಹೇಗಿದ್ದಾರೆ ಅಂದರೆ ತಾವು ತಪ್ಪು ಮಾಡಿದ್ದೇವೆ ಅಂತ ತಾವು ರಿಯಲೈಸೇ ಮಾಡ್ಕೊಳ್ಳೋದಿಲ್ಲ. ನಾನು ತಪ್ಪು ಮಾಡಿದ್ದೇನೆ, ನಾನು ದೇವರ ಮುಂದೆ ಕ್ಷಮಾಪಣೆ ಕೇಳಬೇಕು, ಈ ತಪ್ಪನ್ನು ನಾನು ಬಿಡಬೇಕು ಅಂತ ಅನೇಕರು ಅರ್ಥವನ್ನೇ ಮಾಡಿಕೊಳ್ಳೋದಿಲ್ಲ. ಪ್ರೀತಿಯ ಯವನಸ್ಥರೇ, ನೀನಿವತ್ತು ತಪ್ಪಾದ ಮಾರ್ಗದಲ್ಲಿ ಹೋಗಿಲ್ಲ, ನಾನು ಹೋಗ್ತಾ ಇರುವ ಮಾರ್ಗ ಸರಿ ಅಂತ ಹೇಳುವುದಾದ್ರೆ ನಿನ್ನನ್ನು ನೀನು ಮೋಸಪಡಿಸಿಕೊಳ್ತಾ ಇದೀಯ. ಮಮತೆ ಇಲ್ಲದವರಾಗಿರ್ತಾರೆ, ದೇವರ ಭಯವು ಇವರಲ್ಲಿ ಕಾಣಿಸೋದೇ ಇಲ್ಲ, ಇವರಿಗೆ ಸಮಾಧಾನವೇ ಉಂಟಾಗೋದಿಲ್ಲ, ಚಾಡಿ ಹೇಳ್ತಾರೆ. ಇಂದು ಅನೇಕ ಕುಟುಂಬಗಳು ಹೊಡಿಲಿಕ್ಕೆ ಕಾರಣ ಏನಂದ್ರೆ ಚಾಡಿಯ ಮಾತಾಗಿದೆ. ಚಾಡಿಯ ಮಾತನ್ನ ಕೇಳುವವರು ಸಹ ತಮ್ಮ ಕುಟುಂಬವನ್ನು ತಮ್ಮ ಕೈಯಾರೆ ನಾಶ ಮಾಡಿಕೊಳ್ತಾರೆ. ಅದಕ್ಕೆ ಜ್ಞಾನೋಕ್ತಿ 14ನೇ ಅಧ್ಯಾಯದಲ್ಲಿ 1ನೇ ವಚನ ಹೀಗೆ ಹೇಳ್ತದೆ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ತನ್ನ ಮನೆಯನ್ನು ಸ್ವಂತ ಕೈಯಿಂದನೇ ನಾಶ ಮಾಡಿಕೊಳ್ಳುವಳು. ಅನೇಕರು ಚಾಡಿ ಮಾತುಗಳನ್ನು ಕೇಳಿ ತನ್ನ ಜ್ಞಾನಹೀನರಾಗಿ ತನ್ನ ಮನೆಯನ್ನೇ ನಾಶಪಡಿಸಿಕೊಳ್ತಾ ಇದ್ದಾರೆ. ನೀವು ಅಂತಹ ಕೆಲಸಗಳನ್ನು ಮಾಡುವುದಾದರೆ ವಾಕ್ಯದ ಮೂಲಕ ಸರಿಪಡಿಸಿಕೊಳ್ಳಿ. ನಾನು ಯಾಕೆ ಯಾವಾಗಲೂ ವಾಕ್ಯದ ಮೂಲಕ ಸರಿಪಡಿಸಿಕೊಳ್ಳಿ ಅಂತ ಹೇಳ್ತೇನೆ ಅಂದರೆ, ನನ್ನ ಮಾತು ಏನು ಬದಲಾವಣೆ ನಿಮ್ಮನ್ನ ಮಾಡೋದಿಲ್ಲ, ಅಥವಾ ಬೇರೆ ಯಾರೋ ನಿಮ್ಮನ್ನ ಮೋಟಿವೇಶನ್ ಮಾಡ್ಬೋದು, ಅಥವಾ ಬೇರೆ ಯಾರೋ ನಿಮ್ಮನ್ನ ಪುಷ್ ಮಾಡ್ಬೋದು. ಅದು ಯಾವುದು ಸಹ ನಿಮ್ಮನ್ನ ಬದಲಾಯಿಸಲಿಕ್ಕೆ, ನಿಮ್ಮ ಜೀವಿತವನ್ನ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯವನ್ನ ನೀವು ನಿಮ್ಮ ಜೀವಿತದಲ್ಲಿ ಓದಿ ಅದನ್ನ ನಿಮ್ಮನ್ನ ನೀವು ಯಾರೊಟ್ಟಿಗೂ ಕಂಪೇರ್ ಮಾಡಿಕೊಳ್ಳಬೇಡಿ. ದೇವರೊಟ್ಟಿಗೆ, ಕ್ರಿಸ್ತನೊಟ್ಟಿಗೆ ನೀವು ಕಂಪೇರ್ ಮಾಡಿಕೊಳ್ಬೇಕು. ನಾನು ಕ್ರಿಸ್ತನ ಹಾಗೆ ಜೀವಿಸ್ತಾ ಇದ್ದೀನ, ಕ್ರಿಸ್ತನು ಹೇಳಿದ ಮಾತಿನ ಹಾಗೆ ನಾನು ಜೀವಿಸ್ತಾ ಇದ್ದೀನಿ ಅಂತ ನೀವು ಕಂಪೇರ್ ಮಾಡಿಕೊಳ್ಳುವಾಗಲೇ ನಿಮ್ಮಲ್ಲಿ ಬದಲಾವಣೆಗಳು ಉಂಟಾಗುವುದು. ದಮೆ ಇಲ್ಲದವರಾಗಿರ್ತಾರೆ, ಉಗ್ರತೆ ಉಳ್ಳವರು, ಒಳ್ಳೆಯದನ್ನ ಪ್ರೀತಿಸದವರು. ಇವತ್ತು ಸಮಾಜದಲ್ಲಿ ನೀವು ನೋಡಿ, ನೀವು ಒಳ್ಳೆಯದನ್ನ ಮಾಡ್ತೀರಾ ಅಂದರೆ ನಿಮ್ಮನ್ನು ಯಾರೂ ಪ್ರೀತಿಸೋದಿಲ್ಲ. ನೀವು ಒಳ್ಳೆಯದಾಗಿ ನಡ್ಕೊಳ್ತಾ ಇದ್ದೀರಾ, ನೀವು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಮ ಮೇಲೆ ಇಲ್ಲಸಲ್ಲದ ಅಪಮಾನಗಳು, ಅವಮಾನಗಳು, ಚುಚ್ಚು ಮಾತು ನಗಾಡ್ತಾರೆ ನಿಮ್ಮನ್ನು ನೋಡಿ. ಆದರೆ ನೀವು ಪಾಪದಲ್ಲಿ ಜೀವಿಸುವಾಗ ಯಾರೂ ಕೂಡ ನಿಮ್ಮನ್ನು ನೋಡಿ ನಗಾಡೋದಿಲ್ಲ, ಯಾರೂ ನಿಮ್ಮನ್ನು ಅವಮಾನ ಪಡಿಸೋದಿಲ್ಲ. ಯಾಕೆಂದರೆ ಈ ಒಂದು ಸಮಾಜ ಹೇಗೆ ಅಂದರೆ ಒಳ್ಳೆಯದನ್ನು ಪ್ರೀತಿಸೋದಿಲ್ಲ, ಈ ಲೋಕ ಒಳ್ಳೆಯದನ್ನು ಪ್ರೀತಿಸೋದಿಲ್ಲ. ಆದರೆ ಲೋಕವನ್ನ ಯಾರು ಪ್ರೀತಿಸ್ತಾರೋ ಅವರು ದೇವರಿಗೆ ವಿರೋಧಿಯಾಗಿದ್ದಾರೆ ಅಂತ ವಾಕ್ಯ ಹೇಳ್ತದೆ. ಈ ಲೋಕ ಒಳ್ಳೆಯದನ್ನ ಮಾಡುವವರನ್ನ ಪ್ರೀತಿಸೋದಿಲ್ಲ, ಆದರೆ ಕೆಟ್ಟದನ್ನ ಮಾಡುವವರನ್ನ ಪ್ರೀತಿಸ್ತದೆ. ಒಳ್ಳೆಯದನ್ನ ಮಾಡದವರು ಆಗಿದ್ದಾರೆ. ಆದರೆ ಈ ಲೋಕವನ್ನ ಮೆಚ್ಚಿಸಲು ಅನೇಕ ಯವನಸ್ಥರು ಆ ಲೋಕದ ಪಾಪಗಳಿಗೆ ತಮ್ಮನ್ನ ತಾವು ರಾಜಿ ಮಾಡಿಕೊಂಡು, ಕಾಂಪ್ರಮೈಸ್ ಮಾಡಿಕೊಂಡು ಆ ಲೋಕದ ಪಾಪದಲ್ಲಿ ಬಿದ್ದು ಹೋಗಿದ್ದಾರೆ. ದೇವರ ವಾಕ್ಯ ಗಲಾತ್ಯದಲ್ಲಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದ ಕೊನೆಯ ಭಾಗದಲ್ಲಿ ನಾವು ಹೀಗೆ ಓದ್ತೇವೆ, ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ, ಇನ್ನು ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ನೀನು ಮನುಷ್ಯರನ್ನ ಮೆಚ್ಚಿಸಲು, ನೀನು ಈ ಲೋಕವನ್ನ ಮೆಚ್ಚಿಸಲು ನೀನು ಪ್ರಯತ್ನಿಸುತ್ತಾ ಇರುವುದಾದರೆ ನೀನು ಕ್ರಿಸ್ತನವನಲ್ಲ, ನೀನು ಕ್ರಿಸ್ತನ ದಾಸನಲ್ಲ. ಕ್ರಿಸ್ತನ ದಾಸನು ಯಾವಾಗಲೂ ಈ ಲೋಕವನ್ನ ದ್ವೇಷಿಸುವವನಾಗಿದ್ದಾನೆ. ಅಂದರೆ ಈ ಲೋಕದಲ್ಲಿರುವ ಪಾಪವನ್ನ ದ್ವೇಷಿಸುವವನಾಗಿದ್ದಾನೆ, ಈ ಲೋಕದಲ್ಲಿರುವ ಅಸಹ್ಯವಾಗಿರುವುದನ್ನ ದ್ವೇಷಿಸುವವನಾಗಿರ್ತಾನೆ. ನಾವು ಖಂಡಿತವಾಗಿಯೂ ಎಲ್ಲರನ್ನ ಪ್ರೀತಿಸಬೇಕು. ಹಾಗಂತ ಅವರು ಮಾಡುವಂಥ ಪಾಪಗಳನ್ನು ನಾವು ಕಾಂಪ್ರಮೈಸ್ ಮಾಡಿಕೊಳ್ಳಬಾರದು. ನಾವು ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೋ ಯಾರನ್ನ ಮೆಚ್ಚಿಸ್ಲಿಕ್ಕೋ ನಾವು ಪಾಪದಲ್ಲಿ ಕಾಂಪ್ರಮೈಸ್ ಆಗಿ ಜೀವಿಸಬಾರ್ದು. ಇಂದು ಎಷ್ಟೋ ಯವನಸ್ಥರು ಹೀಗೆ ಕಾಂಪ್ರಮೈಸ್ ಆಗಿ ಜೀವಿಸ್ತಾ ಇದ್ದಾರೆ. ಪರವಾಗಿಲ್ಲ, ನನಗೆ ಸ್ವಲ್ಪ ಕೆಲಸ ಸಿಗಬೇಕಾಗಿತ್ತು, ನನಗೆ ಸ್ವಲ್ಪ ಕಾಲೇಜ್ ಅಡ್ಮಿಷನ್ ಆಗಬೇಕಾಗಿತ್ತು ಅಂತ ಹೇಳಿ ಅನೇಕರನ್ನ ಮೆಚ್ಚಿಸ್ತಾ ಇದ್ದಾರೆ. ಯಾರನ್ನ ಮೆಚ್ಚಿಸ್ತಾ ಇದ್ದೀರಾ? ಹುಡುಗರನ್ನ, ಹುಡುಗಿಯನ್ನ ಮೆಚ್ಚಿಸ್ತಾ ಇದ್ದೀರಾ? ಹುಡುಗಿಯನ್ನ ಮೆಚ್ಚಿಸ್ಲಿಕ್ಕೆ ಅನೇಕ ಸಾಹಸಗಳನ್ನು ಇವತ್ತು ಯವನಸ್ಥರು ಮಾಡ್ತಾರೆ, ಹುಡುಗನನ್ನ ಮೆಚ್ಚಿಸ್ಲಿಕ್ಕೆ ಅನೇಕ ಸಾಹಸಗಳನ್ನು ಹುಡುಗಿಯರು ಮಾಡ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀನು ಮನುಷ್ಯನನ್ನ ಮೆಚ್ಚಿಸುವವನಾದರೆ ಇನ್ನೂ ನೀನು ಕ್ರಿಸ್ತನ ದಾಸನಲ್ಲ. ಇನ್ನು ಅನೇಕರಿಗೆ ಸತ್ಯವನ್ನ ಹೇಳಿದ್ರೆ ಇಷ್ಟಪಡೋದಿಲ್ಲ, ಸತ್ಯವನ್ನ ಹೇಳುವವರನ್ನ ದ್ವೇಷ ಮಾಡ್ತಾರೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ಪೌಲನು ಹೀಗೆ ಹೇಳಿರುವುದನ್ನು ನಾವು ಕಾಣ್ತೇವೆ, ಹೀಗಿರಲಾಗಿ ನಾನು ನಿಮಗೆ ಸತ್ಯವನ್ನು ಹೇಳುವುದರಿಂದ ನಿಮಗೆ ಶತ್ರುವಾಗಿದ್ದೇನೋ, ಅವರು ನಿಮ್ಮನ್ನು ಮೆಚ್ಚಿಸುವುದಕ್ಕೆ ಆಸಕ್ತರಾಗಿದ್ದಾರೆ. ಇಲ್ಲಿ ಅಪೊಸ್ತಲನಾದ ಪೌಲನು ಕೇಳ್ತಾ ಇದ್ದಾನೆ, ಸತ್ಯವನ್ನ ಹೇಳುತ್ತಾ ಇರುವ ಕಾರಣಕ್ಕೆ ಶತ್ರುವಾಗಿದ್ದೇನೋ? ಇಂದು ಅನೇಕ ಯವನಸ್ಥರಿಗೆ ಯೇಸು ಸ್ವಾಮಿಯು ಹಾಗೆ ಅನೇಕ ಸಭಾ ಪಾಲಕರು, ತಂದೆ ತಾಯಿಗಳು ಶತ್ರುವಾಗಿದ್ದಾರೆ. ಯಾಕೆ?
ತಂದೆ ತಾಯಿಗಳು ನೀನು ಸತ್ಯದ ಮಾರ್ಗದಲ್ಲಿ ನಡಿ ಸುಳ್ಳಿನ ಮಾರ್ಗದಲ್ಲಿ ಹೋಗಬೇಡ ಅಂತ ಹೇಳ್ತಾರಲ್ಲ, ಅದಕ್ಕೆ ತಂದೆ ತಾಯಿಗಳು ಶತ್ರುವಾಗಿದ್ದಾರೆ. ಸಭಾಪಾಲಕರು ನೀನು ಸತ್ಯವಾದ ಮಾರ್ಗದಲ್ಲಿ ನಡಿ, ನೀನು ಲೋಕದ ಮಾರ್ಗದಲ್ಲಿ ನಡೆಯಬೇಡ ಅಂತ ಹೇಳುವ ಕಾರಣಕ್ಕಾಗಿ ಸಭಾಪಾಲಕರನ್ನು ಅನೇಕರು ದ್ವೇಷಿಸುವವರಾಗಿದ್ದಾರೆ. ಯೇಸು ಸ್ವಾಮಿಯನ್ನ ಇಂದು ಯಾಕೆ ಅನೇಕರು ದ್ವೇಷಿಸ್ತಾರೆ ಅಂದರೆ, ಯೇಸು ಕ್ರಿಸ್ತನಲ್ಲಿ ಸತ್ಯವಿದೆ. ಸತ್ಯವನ್ನ ಹೇಳುವಂಥವರಿಗೆ ಈ ಲೋಕವು ಯಾವಾಗಲೂ ದ್ವೇಷಿಸುತ್ತೆ, ಯಾವಾಗಲೂ ಅವರನ್ನ ಅವಮಾನಕ್ಕೆ ಗುರಿ ಮಾಡ್ತದೆ. ನೋಡಿ, ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಸತ್ಯವನ್ನ ಹೇಳಿದ್ರು, ಏನನ್ನೂ ಸಹ ತಪ್ಪು ಮಾಡಲಿಲ್ಲ. ಆದಾಗ್ಯೂ ಸಹ ಈ ಲೋಕವು ಆತನನ್ನು ದ್ವೇಷಿಸಿತು. ಅದೇ ರೀತಿಯಾಗಿ ಸತ್ಯವನ್ನ ಈ ಲೋಕವು ದ್ವೇಷಿಸ್ತಾ ಇದೆ. ನೀನು ಸತ್ಯವನ್ನ ದ್ವೇಷಿಸ್ತಾ ಇದೆಯೋ ಅಥವಾ ಸುಳ್ಳನ್ನ ದ್ವೇಷಿಸ್ತಾ ಇದೆಯೋ ಒಮ್ಮೆ ಯೋಚನೆ ಮಾಡಿ ನೋಡಿರಿ. ಹಾಗೆ ದ್ರೋಹಿಗಳಾಗಿರ್ತಾರೆ, ದುಡುಕಿನವರಾಗಿರ್ತಾರೆ. ಇಂದು ಅನೇಕರು ಮೋಸ ಮಾಡ್ತಾ ಜೀವಿಸ್ತಾ ಇದ್ದಾರೆ. ಅನೇಕ ಯವನಸ್ಥರನ್ನ ಕೇಳ್ರಿ ನೀವು, ದ್ರೋಹ ಮಾಡಿಬಿಟ್ರು, ನನ್ನ ಜೀವಿತದಲ್ಲಿ ಇರುವುದೆಲ್ಲ ಕೆತ್ತುಕೊಂಡು ಇವತ್ತು ನನ್ನನ್ನು ಏನೂ ಇಲ್ಲದವರಾಗಿ ನಿಲ್ಲಿಸಿ ನನಗೆ ದ್ರೋಹ ಮಾಡಿಬಿಟ್ರು. ಯಾಕೆಂದರೆ ಈ ಲೋಕ ಹಾಗೆ, ನೀನು ಪ್ರೀತಿಯನ್ನು ಕೊಟ್ಟು ನೀನು ಏನೇ ಮಾಡಿದ್ರೂ ನಿನಗೆ ಕೊನೆಗೆ ಸಿಗುವಂಥದ್ದು ದ್ರೋಹವಾಗಿದೆ. ಆದರೆ ನೀನು ದೇವರನ್ನು ಪ್ರೀತಿಸುವುದಾದರೆ ನಿನಗೆಲ್ಲವೂ ಕೂಡ ಕಳೆದು ಹೋದದನ್ನು ಸಹ ದೇವರು ನಿನಗೆ ತಿರುಗಿ ಕೊಡುವಂಥ ದೇವರಾಗಿದ್ದಾರೆ. ಅನೇಕರು ದುಡುಕಿನವರಾಗಿದ್ದಾರೆ. ಇಂದು ಅನೇಕ ಕುಟುಂಬಗಳ ನಾಶವಾಗಲಿಕ್ಕೆ ಕಾರಣ ಏನಂದರೆ ಈ ದುಡುಕಿನ ಸ್ವಭಾವಗಳಾಗಿದೆ. ನೀವು ದುಡುಕಿನವರಾಗಿರುವುದಾದರೆ ಸರಿಪಡಿಸಿಕೊಳ್ಳಿ, ದೇವರಿಗೆ ಒಪ್ಪಿಸಿಕೊಡಿರಿ. ಉಬ್ಬಿಕೊಂಡು ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವವರಾಗಿದ್ದಾರೆ. ಈ ಲೋಕದಲ್ಲಿ ಇರುವಂಥ ಭೋಗಗಳನ್ನು ಪ್ರೀತಿಸುತ್ತಾ ಸುಳ್ಳಾದ ಮಾರ್ಗದಲ್ಲಿ ನಡೀತಾ ಇರುವಂಥವರೇ, ನಿಮ್ಮ ಮಾರ್ಗವನ್ನು ಸರಿಪಡಿಸಿಕೊಳ್ಳಿರಿ. ಅನೇಕರು ಭಕ್ತಿಯ ವೇಷವಾಕಿಕೊಂಡಿದ್ದಾರೆ, ಆದರೆ ಅದರಲ್ಲಿ ಬಲ ಇಲ್ಲ. ಭಾನುವಾರ ಬಂದ್ರೆ ಆರಾಧನೆ ಮಾಡೋದೇನೋ, ಪ್ರಾರ್ಥನೆ ಮಾಡೋದೇನೋ, ಎಷ್ಟು ಭಕ್ತಿಯನ್ನ ತೋರಿಸ್ತಾರೆ. ಸೋಮವಾರದಿಂದ ಶನಿವಾರದವರೆಗೂ ಅದರ ಆ ಭಕ್ತಿಯ ಬಲವಿಲ್ಲದೆ ಜೀವಿಸುವವರಾಗಿದ್ದಾರೆ. ನೀವಿವತ್ತು ಭಕ್ತಿಯ ವೇಷವನ್ನು ಹಾಕಿಕೊಂಡು ಜೀವಿಸ್ತಾ ಇರೋದಾದ್ರೆ ಎಚ್ಚರವಾಗಿರ್ರಿ. ನಾಶನದ ಮಾರ್ಗಕ್ಕೆ ನೀವು ಹೋಗ್ತಾ ಇದ್ದೀರಾ, ನಾಶವಾಗಿ ಹೋಗ್ತೀರಾ. ಸೈತಾನನು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಖಂಡಿತವಾಗಿಯೂ ದೇವರ ಆತ್ಮನಿರುವವರು ಯಾರೂ ಕೂಡ ನಟನೆ ಮಾಡೋದಿಲ್ಲ. ಭಕ್ತಿಯ ವೇಷ ಹಾಕಿಕೊಂಡು ಅದರ ಬಲವನ್ನ ಬೇಡವೆನ್ನದವರಾಗಿರ್ತಾರೆ. ಆದರೆ ದೇವರ ಆತ್ಮನ ಇರುವವರು ಅವರಲ್ಲಿ ಆತ್ಮನ ಫಲಗಳನ್ನು ನಾವು ಕಾಣಬಹುದಾಗಿದೆ. ಕೊನೆಯದಾಗಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ. 2 ತಿಮೋಥಿಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಇಲ್ಲಿ ಯಾಕೆ ಇವತ್ತು ಸುಳ್ಳನ್ನು ಪ್ರೀತಿಸ್ತಾ ಇದ್ದಾರೆ ಅಂದರೆ, ಸತ್ಯಬೋಧನ ಕೇಳುವುದಕ್ಕೆ ಕಿವಿಗೊಡದೆ ಸುಳ್ಳಾದ ನಂಬಿಕೆಗಳನ್ನು, ಸುಳ್ಳಾದ ಫೇತ್ಗಳನ್ನು ಇಂದು ಅನೇಕರು ಅಳವಡಿಸಿಕೊಂಡಿದ್ದಾರೆ. ಅನೇಕ ಯವನಸ್ಥರನ್ನ ಕಾಣ್ತೇವೆ, ಮದುವೆನೇ ಆಗಿರೋದಿಲ್ಲ, ಆಗ್ಲೇ ಹೊಟ್ಟಿಗೆ ಇರ್ತಾರೆ, ಆಗ್ಲೇ ಅವರು ಎಲ್ಲ ವಿಚಾರದಲ್ಲೂ ಕೂಡ ಮುಂದುವರೆದಿರ್ತಾರೆ. ಇದೆಲ್ಲ ತಪ್ಪಾಗಿದೆ, ಇದೆಲ್ಲ ಸರಿಯಾದಂತಹ ಒಂದು ಮಾರ್ಗವಲ್ಲ. ಅನೇಕರು ಹೇಳುವುದನ್ನು ನಾನು ಕೇಳಿದ್ದೇನೆ, ಡೇಟಿಂಗ್ ಮಾಡುವುದರಲ್ಲಿ ತಪ್ಪಿಲ್ಲ, ಪಬ್ಬಿಗೆ ಹೋಗ್ಬೋದು, ಕ್ಲಬ್ಬಿಗೆ ಹೋಗ್ಬೋದು ಅಂತ ಅನೇಕ ಯವನಸ್ಥರು ತಮಗೆ ತಾವೇ ಸುಳ್ಳಾದಂಥ ಒಂದು ಮಾರ್ಗದಲ್ಲಿ ಜೀವಿಸ್ತಾ ಸುಳ್ಳಾದ ಲೋಕದಲ್ಲಿ ತಮ್ಮನ್ನ ಮುಳುಗಿಸಿಕೊಂಡು ತಮ್ಮ ಜೀವಿತವನ್ನು ನಾಶಪಡಿಸಿಕೊಳ್ತಾ ಇದ್ದಾರೆ. ಇಂದು ನೀವು ಇಂಥ ಮಾರ್ಗದಲ್ಲಿ ಜೀವಿಸ್ತಾ ಇರೋದಾದ್ರೆ ನಿಮ್ಮ ಮನಸ್ಸುಗಳನ್ನು ದೇವರ ಕಡೆಗೆ ಒಪ್ಪಿಸಿಕೊಡಿರಿ. ನಾವು ಓದಿದಂಥ ಪ್ರತಿಯೊಂದು ವಾಕ್ಯಗಳನ್ನು ತಿರುಗಿ ನೀವು ಮತ್ತೆ ಓದಿರಿ. ದೇವರ ವಾಕ್ಯಗಳ ಮೂಲಕ ನಿಮ್ಮ ಜೀವಿತವನ್ನು ಬದಲಾಯಿಸ್ತಾರೆ, ಆಶೀರ್ವದಿಸ್ತಾರೆ. ಪರಿಶುದ್ಧನಾದ ದೇವರೇ, ಈ ಸಮಯದಲ್ಲಿ ಅನೇಕ ವಿಚಾರಗಳನ್ನು ನಾವು ಧ್ಯಾನಿಸಿದ್ದೇವೆ. ದಯಮಾಡಿ ಯೇಸಪ್ಪ, ಈ ವಾಕ್ಯಗಳನ್ನು ಕೇಳುವಂಥ ಯವನಸ್ಥರ ಹೃದಯಗಳನ್ನು ಬದಲಾಯಿಸು, ಅವರ ಜೀವಿತದನ್ನು ದೇವರೇ ನೀನು ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ, ಆಮೇನ್. ಮತ್ತು ಮುಂದಿನ ವಾರ ಪಾರ್ಟ್ 3 ವಿಡಿಯೋ ಬರ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.